ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಎಂಡ್ ತನಕ ನೋಡಿ. ಆಲ್ಮೋಸ್ಟ್ 1-2 ಜಾಬ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್. ಇವತ್ತು ಕಂಪ್ಲೀಟ್ಲಿ ನಾನು ನಮ್ಮ ಫಾರ್ಮ್ ಹೌಸಲ್ಲೇ ಇದ್ದೆ. ಅಂದರೆ ನಾವು ಆಲ್ರೆಡಿ ಫಾರ್ಮ್ ಹೌಸಿಗೆ ಬಂದು 2 ಡೇಸ್ ಆಯಿತು. ಬಿಕಾಸ್ ನಮ್ಮ ಊರಲ್ಲಿ ಹಬ್ಬ. ಈ ಹಬ್ಬದ ಸ್ಪೆಷಾಲಿಟಿ ಏನು ಅಂತಂದರೆ ನಾವು ಬರೀ ಮಟನ್ ಮಾಡಬೇಕು ಹಬ್ಬಕ್ಕೆ. ನೋ ಚಿಕನ್, ನೋ ಎಗ್ ಐಟಮ್ಸ್, ಫಿಶ್ ಏನು ಮಾಡೋಂಗಿಲ್ಲ. ಪ್ಯೂರ್ ಮಟನ್. ಮತ್ತು ದೇವ್ರದ್ದು ಫೋಟೋ ಆಗಲಿ ಇಲ್ಲಾದರೂ ವಿಡಿಯೋ ಕ್ಯಾಪ್ಚರ್ ಮಾಡೋದಾಗಲಿ ಅದೇನು ಮಾಡೋಂಗಿಲ್ಲ. ಎಲ್ಲ ರೆಸ್ಟ್ರಿಕ್ಟೆಡ್. ಫಸ್ಟ್ ಆಫ್ ಆಲ್ ದೇವ್ರದ್ದು ಫೋಟೋನೇ ಇಲ್ಲ. ಅಂದರೆ ದೇವ್ರದ್ದು ಪರ್ಫೆಕ್ಟಾಗಿ ಇದೆ ಮೂರ್ತಿ ಅನ್ನೋದೇನೂ ಇಲ್ಲ. ಏನಕ್ಕೆ ಅಂತಂದರೆ ನಾವು ದೇವ್ರನ್ನ ಮಾಡೋದು ಮಣ್ಣಿಂದ. ಸೊ ಅಂದರೆ ಕಪ್ಪು ಮಣ್ಣಿಂದ ಮಾಡೋದು. ಆಗಷ್ಟೇ ಮಾಡಿ ಆವಾಗಷ್ಟೇ ನಾವು ಪೂಜಿಸ್ಬಿಟ್ಟು ನಾವು ಅದನ್ನು ನೀರಿಗೆ ಬಿಡ್ತೀವಿ. ಆಗ ಮಾಡಿದಾಗ ಏನು ವಿಗ್ರಹಕ್ಕೆ ರೂಪ ಬರುತ್ತೆ ಅದೇ ದೇವರು ನಮಗೆ. ಸೊ ಅದೇ ಈ ದೇವ್ರದ್ದು ಸ್ಪೆಷಾಲಿಟಿ. ದೇವ್ರ ಹೆಸರು ಬಂದುಬಿಟ್ಟು ಹಟ್ಟಿಯಮ್ಮ ಅಂತ. ನಾವು ಮಾತ್ರ ಮಾಡಬೇಕು ಈ ಹಬ್ಬನ. ಸೊ ಆ ಹಬ್ಬ ಇತ್ತು, ಅದಕ್ಕೋಸ್ಕರ ಊರಿಗೆ ಬಂದಿದ್ವಿ. ಮತ್ತು ಇನ್ನೂ ಒಂದು ಏನು ಅಂದರೆ ನಾವು ಪರ್ಟಿಕ್ಯುಲರಾಗಿ ನಮ್ಮ ಊರಲ್ಲೇ ಮಾಡಬೇಕು, ಎಲ್ಲೂ ಔಟ್ಸೈಡ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಈ ಹಬ್ಬನ. ಸೊ ಬೆಳಗ್ಗೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೆ ಪಲಾವ್ನ. ಬಿಕಾಸ್ ಫುಲ್ಲು ಪ್ರಿಪೇರ್ ಮಾಡಬೇಕಾಯ್ತು ಊಟಕ್ಕೆ, ಅದಕ್ಕೆ ಬೇಗ ಆಗೋದು ಪಲಾವ್ ಅಂತ. ಸೊ ಪಲಾವ್ ಮಾಡಿಕೊಂಡು ಮಧ್ಯಾಹ್ನನೇ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2 o'clockಗೆ. ಹಬ್ಬ ಇರೋದು ನೈಟ್. ಸೊ ನೈಟ್ ಅಷ್ಟೊತ್ತಿಗೆ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಮಟನ್ ಮಾಡಿದ್ವಿ ಕಂಪ್ಲೀಟಾಗಿ. ಅಪ್ಪ ಮಟನ್ ತಗೊಬಂದಿದ್ರು. ಮತ್ತು ಮಟನ್ನು ಅಷ್ಟೇ ನಾವು ಔಟ್ಸೈಡಿಂದ ತರೋಂಗಿಲ್ಲ. ಆ ದೇವರಿಗೆ ಅಂತ ಯಾರು ವಾತ ಅಥವಾ ಕುರಿ ಏನು ಬಿಟ್ಟಿರ್ತಾರೆ ಅದನ್ನೇ ಕುಯ್ಬೇಕು, ಅಲ್ಲೇ ತರಬೇಕು. ಇನ್ನೆಲ್ಲೂ ಔಟ್ಸೈಡ್ ಮಟನ್ನು ಅಲೋಡಿಲ್ಲ. ಮತ್ತು ಮಟನ್ನು ಕೂಡ ನಾವು ಔಟ್ಸೈಡ್ ಕೊಡೋಂಗಿಲ್ಲ. ಇಲ್ಲಿ ಬಂದು ಊಟ ಮಾಡ್ಬೋದು ಅಷ್ಟೇ. ಆ ಥರ ಸಖತ್ತು ರೆಸ್ಟ್ರಿಕ್ಟೆಡ್ ದೇವರು, ಸಖತ್ ಸ್ಟ್ರಿಕ್ಟ್ ದೇವರು. ಸೊ ಇದೇ ಫಸ್ಟ್ ಟೈಮ್ ನಾನು ದೊಡ್ಡ ಅಡುಗೆ ಅಂತ ಮಾಡಿದ್ದು. ಸುಮಾರು ಒಂದು 50-60 ಮೆಂಬರ್ಸ್ಗೆ ಆಗೋ ಥರ ಅಡುಗೆ ಮಾಡಿದ್ದೆ. ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಚೆನ್ನಾಗಿ ಅನ್ನಿಸ್ತು ಮತ್ತು ಚೆನ್ನಾಗೂ ಕೂಡ ಬಂದಿತ್ತು. ಟೇಸ್ಟ್ ಮಾಡೋಂಗಿರಲಿಲ್ಲ ನಾವು. ಎಕ್ಸ್ಪೆಷಲಿ ನಾನಂತೂ ಟೇಸ್ಟೇ ಮಾಡೋಂಗಿರಲಿಲ್ಲ. ಥರ್ಸ್ಡೇ ಆಗಿತ್ತು. ನೈಟ್ ಎಲ್ಲ ಪೂಜೆ ಆದಮೇಲೆ ಟೇಸ್ಟ್ ಮಾಡಬೇಕು. ಬಟ್ ಪರ್ಫೆಕ್ಟಾಗಿ ಬಂದಿತ್ತು. ಸೊ ಅಡುಗೆ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 6 o'clock 6:30 ಆಯಿತು. ಏನು ಎಕ್ಸ್ಟ್ರಾ ಸ್ಪೆಷಲಾಗಿ ಏನು ಪ್ರಿಪೇರ್ ಮಾಡಿರಲಿಲ್ಲ. ಜಸ್ಟ್ ಅನ್ನ, ಸಾಂಬಾರು, ಮುದ್ದೆ ಮತ್ತು ಬೋಟಿ ಅಂತೀವಲ್ವ ಅದನ್ನು ಮಾಡಿದ್ವಿ. ಬಟ್ ಸ್ಪೆಷಲಾಗಿ ಬೋಟಿಗೆ ನಾವಿವತ್ತು ಹಸಿ ಅವರೆಕಾಳು ಬಂದಿದ್ದಿಲ್ಲ ಅದಕ್ಕೆ ಮಾಡಿದ್ವಿ. ಸಖತ್ತಾಗಿ ಬಂದಿತ್ತು. ಆಮೇಲೆ ಮುದ್ದೆ ಮಾಡಿದ್ವಿ. ಮುದ್ದೆನೂ ಅಷ್ಟೇ ನಾನು ಫಸ್ಟ್ ಟೈಮ್ ಕಟ್ಟಿದ್ದೆಲ್ಲ ಫುಲ್ ಕೈಯೆಲ್ಲ ಸುಡ್ತಿತ್ತು. ನಿಜವಾಗಲೂ ವುಮೆನ್ಸ್ ಗ್ರೇಟೇ. ಬಿಕಾಸ್ ಎಲ್ಲ ಕಡೆನೂ ಅವ್ರದ್ದೇ ಫೀಲ್ಡು ಭಾಗವಹಿಸ್ಬೇಕು, ಎಲ್ಲದಕ್ಕೂ ಕೈ ಜೋಡಿಸ್ಬೇಕು. ಅಂದರೆ ಹ್ಯಾಟ್ಸ್ ಆಫ್. ನಾನು ಏನಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತ ಅಂದರೆ ನಮ್ಮ ಅಮ್ಮಂಗೆ ಹುಷಾರಿರಲಿ, ಅದಕ್ಕೋಸ್ಕರ ಎಲ್ಲ ನಾವೇ ಮಾಡ್ಕೊಬೇಕಾಯ್ತು. ಸೊ ಅಕ್ಕ ಕೂಡ ಬಂದಿದ್ದರು. ಪಕ್ಕದ ಮನೆ ಅಕ್ಕನ ಕರ್ಸ್ಕೊಂಡಿದ್ವಿ ಹೆಲ್ಪ್ ಮಾಡೋಕ್ಕೆ. ಬಿಕಾಸ್ ನಾನು ಒಬ್ಬಳಿಗೆ ಮಾಡೋಕ್ಕಾಗಲ್ಲ, ಆಗ್ತಾನೂ ಇರಲಿಲ್ಲ, ಸಾಧ್ಯವೂ ಇಲ್ಲ. ಸೊ ಅದಕ್ಕೋಸ್ಕರನೇ ಮಾಡಿ ಹಬ್ಬ ಎಲ್ಲ ಚೆನ್ನಾಗಾಯಿತು. ಎಲ್ಲ ಬೈ ಎಂಡ್ ಆಫ್ ದ ಡೇ ನನ್ನ ಹಸ್ಬೆಂಡ್ ಕೂಡ ಬಂದರು ಬ್ಯಾಂಗ್ಳೂರಿಂದ. ಆಲ್ಮೋಸ್ಟ್ 15 days ಆಗಿತ್ತು ನಾನು ಅವ್ರಿಗೆ ನೋಡಿ. ಸೊ ಎಲ್ಲ ಡಬಲ್ ಧಮಾಕ ಥರ ಖುಷಿಯಾಗಿ ಡೇ ಎಂಡ್ ಮಾಡಿದ್ವಿ. ಸೊ ಕಮಿಂಗ್ ಟು ಜಾಬ್ ಅಪ್ಡೇಟ್ಸ್, ನಾನಿವತ್ತು ಆಲ್ಮೋಸ್ಟ್ 3 ಜಾಬ್ ಅಪ್ಡೇಟ್ಸ್ ಕೊಡ್ತಾಯಿದ್ದೀನಿ. ಈ ಕಂಪನಿ ಬಂದುಬಿಟ್ಟು ಉಷಾ ಆರ್ಮೋರ್ ಅಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದು ಫೈರ್ ವರ್ಕ್ಸ್ ಇರುತ್ತಲ್ಲ, ಅಂದರೆ ಫೈರ್ ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕಿರ್ತಾರೆ ಕಂಪನಿಯಲ್ಲಿ, ಆ ರಿಲೇಟೆಡ್ ಕಂಪನಿ. ಸೊ ಮಾರ್ಕೆಟಿಂಗ್ ಆಫೀಸರ್ಸಾಗಿ ಹೈರ್ ಮಾಡ್ತಿದ್ದಾರೆ. ಮತ್ತು ಎನಿ ಡಿಗ್ರಿ, ಯಾವುದು ಡಿಗ್ರಿ ಇದೆ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಎನಿ ಡಿಗ್ರಿ, ವರ್ಕ್ ಫ್ರಮ್ ಆಫೀಸ್, ಫ್ರೆಷರ್ಸ್ ಕೂಡ ಓಕೆ. ಸೊ ಇದು ಕಂಪನಿ ಬಂದುಬಿಟ್ಟು BTM 2nd ಸ್ಟೇಜಲ್ಲಿ ಬಿಳಿಕೆಹಳ್ಳಿಲಿ, ಬ್ಯಾಂಗ್ಳೂರು. ಮತ್ತು ವಾಕಿನ್ ಇದೆ 27th, ಅಂದರೆ ನಾಳೆ ವಾಕಿನ್ ಇದೆ. ಸೊ ಅವ್ರದ್ದು HR ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು HR ಕಾಂಟ್ಯಾಕ್ಟ್ ಮಾಡಿ. ಇಂಟರ್ವ್ಯೂ ಏನು ತುಂಬ ಟಫ್ ಇರೋಲ್ಲ, ತುಂಬ ಈಸಿ ಇದೆ. ಓಪನಿಂಗ್ಸು ಕೂಡ ಚೆನ್ನಾಗಿದೆ. ಲಿಮಿಟೆಡ್ ವೇಕೆನ್ಸಿ, ಏನು ಬಲ್ಕ್ ವೇಕೆನ್ಸಿ ಇಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಟ್ರೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಅವ್ರು ಕೂಡ ಅಲೋಡಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟ್ರೈನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರಿಗೆ ಇದನ್ನು ಹೈರ್ ಮಾಡ್ತಾ ಇರೋದು. ಟ್ರೈನಿ ಸಾಫ್ಟ್ವೇರ್ ಮೈಸೂರು ಲೊಕೇಶನ್ಗೆ. BE BTech ಆಗಿರಬೇಕು. ಫ್ರೆಷರ್ಸ್ ಓಕೆ. ಫ್ರೆಷರ್ಸ್ಗೆ ಇದು ಅಪೋರ್ಚುನಿಟಿ ಬಂದುಬಿಟ್ಟು. ಸೊ ನಾನು ಅವ್ರದ್ದು ಮೇಲ್ ID ಮೆನ್ಷನ್ ಮಾಡಿರ್ತೀನಿ. ಮತ್ತು ಅಕಾಡೆಮಿಕ್ ಇಯರಲ್ಲಿ ಯಾರ್ದು ಬ್ಯಾಕ್ಲಾಗ್ಸ್ ಇರಬಾರ್ದು. BE BTech ಅವರು ಅಕಾಡೆಮಿಕ್ ಇಯರಲ್ಲಿ ಪರ್ಸೆಂಟೇಜ್ ಚೆನ್ನಾಗಿ ಬಂದಿದ್ರೆ ಇನ್ನೂ ಒಳ್ಳೆಯದು.
ಅವ್ರಿಗೆ ಹೈರ್ ಮಾಡ್ತಾ ಇರೋದು. ಸೊ ಅವ್ರದ್ದು ಮೇಲ್ ಐ ಡಿ ನಾನು ಮೆನ್ಷನ್ ಮಾಡಿರ್ತೀನಿ. ಅವ್ರ ಮೇಲಿಗೆ ನಿಮ್ಮದು ರೆಸ್ಯೂಮ್ ಸೆಂಡ್ ಮಾಡಿ, ಸೊ ದಟ್ ನಿಮಗೆ ಅಪರ್ಚುನಿಟಿ ಸಿಗುತ್ತೆ. ಬಿಕಾಸ್ ಇವ್ರು ಬರೀ ಹೈರ್ ಮಾಡ್ತಾ ಇರೋದು ಫ್ರೆಷರ್ಸ್, ನೋ ಎಕ್ಸ್ಪೀರಿಯನ್ಸ್ ಪೀಪಲ್. ಸೊ ಫ್ರೆಷರ್ಸ್ಗೆಲ್ಲ ಒಂದೊಳ್ಳೆ ಆಪರ್ಚುನಿಟಿ. ಇನ್ನೊಂದು ಬಂದುಬಿಟ್ಟು ಟೆಲಿಕಾಲರ್ಸ್. ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಇಲ್ಲ. ಜಸ್ಟ್ PUC ಆಗಿದ್ದರೂ ಆಯಿತು. PUC ಆಗಿ ಇಲ್ಲ ಯಾವುದೇ ಡಿಗ್ರಿ ಆಗಿದ್ದರೂ ಫೈನ್. ಫ್ರೆಷರ್ಸ್ನ ಹೈರ್ ಮಾಡ್ತಾ ಇದ್ದಾರೆ. ಮತ್ತು ಲ್ಯಾಂಗ್ವೇಜಸ್ ಬೇಕಾಗಿರೋದವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು ಇದರಲ್ಲಿ ಯಾವುದಾದ್ರೂ 2 ಲ್ಯಾಂಗ್ವೇಜ್ ಬಂದರೆ ಆಯಿತು. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು. ಸೊ ಸ್ಯಾಲ್ರಿ ಅಪ್ ಟು 19,000 ತನಕ ಪೇ ಮಾಡ್ತಿದ್ದಾರೆ. ESI PF ಎಲ್ಲ ಇದೆ. ಲೊಕೇಶನ್ ಬಂದುಬಿಟ್ಟು ರಿಚ್ಮಂಡ್ ಸರ್ಕಲ್ಲು, ಬ್ಯಾಂಗ್ಳೂರಲ್ಲಿ. ಅವ್ರದ್ದು ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಮಾಡಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ, ಕಾಲ್ ಪಿಕ್ ಮಾಡಲಿಲ್ಲ ಅಂತಂದರೆ ವಾಟ್ಸಪ್ಪಲ್ಲೇ ನಿಮ್ಮ ರೆಸ್ಯೂಮ್ ಶೇರ್ ಮಾಡಿ, ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ. ಇದು ಕೂಡ ಬಲ್ಕ್ ಹೈರಿಂಗ್ಸ್ ಇಲ್ಲ, ಲಿಮಿಟೆಡ್ ಅಪರ್ಚುನಿಟಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ಅಪ್ಲೈ ಮಾಡಿರೋರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ಇಂಟರ್ನಲ್ ರೆಫರಲ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಮತ್ತು ಯಾರೆಲ್ಲ ಜಾಬ್ ನೋಡ್ತಿದ್ದಾರೆ ಅವ್ರಿಗೆಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡಿ. ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದೆಲ್ಲರಿಗೂ ಖುಷಿನೇ. ಸೊ ದಟ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೇ ನೋಡ್ತಿದ್ರು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.